MG Hector ಅಲ್ಲಿ ಯಾವ ಬಜೆಟ್ ಅಲ್ಲಿ ಹುಡುಕ್ತಾ ಇದೀರಾ, ಯಾವ ವೇರಿಯಂಟ್ ಅಲ್ಲಿ ಹುಡುಕ್ತಾ ಇದೀರಾ? ಇವ್ರ ಹತ್ರ ಬಂದ್ರೆ ನೀವು ಸ್ಟಾಕ್ಸ್ ಮಾತ್ರ ಹಂಗೆ ನೋಡ್ತಾನೆ ಇರ್ಬೋದು. Kia Sonet 2025 ಮಾಡಲು ಜಸ್ಟ್ 90 ಕಿಲೋಮೀಟರ್ಸ್ ಮಾತ್ರ ಡ್ರಿವನ್ ಆಗಿದೆ. Kia Seltos 2020 ಮಾಡಲು ಜಸ್ಟ್ 13,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. 2023 ಮಾಡಲ್ GTX ವೇರಿಯಂಟ್ 8,000 ಡ್ರಿವನ್ ಆಗಿರೋ Seltos, ಅದು ಕೂಡ PPF ಆಗಿದ್ದಾರೆ. 2023 ಟಾಟಾ ಹ್ಯಾರಿಯರ್ ಫುಲ್ಲಿ ಲೋಡೆಡ್ ವೆಹಿಕಲ್ ಜಸ್ಟ್ 29,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಇದು ಬಂದು 2024 ಮಾಡಲ್, ಜಸ್ಟ್ 4,000 ಡ್ರಿವನ್ ವೆಹಿಕಲ್ ಸರ್. ಸಿಂಗಲ್ ಓನರ್, 4,000 ಡ್ರಿವನ್ ವೆಹಿಕಲ್, 4,700 ಕಿಲೋಮೀಟರ್ ಇವನು. ತುಂಬಾ ಜನ ಬಂದ್ಬಿಟ್ಟು ಕಡಿಮೆ ಓಡಿರೋ ಎಕೋಸ್ಪೋರ್ಟ್ ಹುಡುಕ್ತಾ ಇರ್ತೀರಾ. ಸೊ ಇವ್ರ ಹತ್ರ ಕೂಡ ಒಂದು ಕಡಿಮೆ ಓಡಿರೋ ಎಕೋಸ್ಪೋರ್ಟ್ ಅವೈಲೇಬಲ್ ಇದೆ. 13,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ, ಅದು ಕೂಡ ಸಿಂಗಲ್ ಓನರ್. 1175 ಹೇಳ್ತಾ ಇದ್ವಿ. 11,70,000 ಸ್ಲೈಟ್ಲಿ ನೆಗೋಷಿಯಬಲ್. ಒಂದು 21 lakhs ಇದೆ ಸರ್. 21 lakhs ಇದೆ. ಇವ್ರ ಹತ್ರ ಲೇಟೆಸ್ಟ್ ಮಾಡೆಲ್ ಸ್ಕಾರ್ಪಿಯೋ ಎನ್ ಲೈನ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಮಾತ್ರ ಇಲ್ಲ, S11 ಕೂಡ ಎರಡು ಗಾಡಿ ಅವೈಲೇಬಲ್ ಇದೆ. ಮಾಡಲು ZX 2.7 ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಇದು. 30,000 ನೋಡಿದೆ. ಸಿಂಗಲ್ ಓನರ್, 1 ಲೀಟರ್ ಹೈಲೈನ್ TSI ಇಂಜಿನ್, ಸಿಂಗಲ್ ಓನರ್, 2023 ಮಾಡಲು 16,000 ನೋಡಿದೆ. ಓಕೆ, 2023 ಮಾಡಲು MG Gloster ಜಸ್ಟ್ 8,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಇವ್ರ ಹತ್ರ ಕಿಯಾ ಕಾರ್ನಿವಲ್ ಕೂಡ ಅವೈಲೇಬಲ್ ಅಲ್ಲಿ ಇದೆ. ಮೂರನೇ ಗಾಡಿ ನಾವು ಮೂರನೇ ಗಾಡಿ ಸೆಲ್ ಮಾಡ್ತಾ ಇದ್ದೀರಾ? ಎಲ್ಲ ರೀಸೆಂಟ್ ಮಾಡಲೆ. ಇದು 2024 ಮಾಡಲು. ಇದು ಸಿಂಗಲ್ ಓನರ್, 9,000 ನೋಡಿದೆ. ಇದು 9,000 ಮಾತ್ರ ಓಡಿದೆ. ಎರಡು XUV ಅವೈಲೇಬಲ್ ಇದೆ, ಬ್ಲೂ ಮತ್ತೆ ವೈಟ್, ಅದು ಕೂಡ ಆಟೋಮೆಟಿಕ್. ಜಸ್ಟ್ 11,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ನಮ್ಮ ಟ್ಯಾಗ್ ಲೈನ್ ಬ್ರ್ಯಾಂಡಿಂಗ್ ಯೂಸ್ ಕಾರ್ಸ್ ಅಂತ ಸರ್. ಈ ನ್ಯೂ ಕಾರ್ ಹೋಗೋರು ಆರಾಮಾಗಿ ಯೂಸ್ ಕಾರ್ ತಗೋಬಹುದು. ಆಲ್ಮೋಸ್ಟ್ ಅಲ್ಲಿ 8 to 10 lakhs ಅವ್ರು ಸೇವ್ ಮಾಡಬಹುದು. 2023 ಮಾಡಲು ಸ್ಯಾವಿ ವರ್ಷನ್, ಸಿಂಗಲ್ ಓನರ್. ಇದನ್ನು ನಿಮ್ಗೆ 11,000 ನೋಡಿದೆ ಸರ್. ಟಾಪ್ ಎಂಡ್ ವರ್ಷನ್ 25,000 ನೋಡಿದೆ ಸರ್. ಇದು S90. ಇದು 4295 ಹೇಳ್ತಾ ಇದೆ ಸರ್, ನೆಗೋಷಿಯಬಲ್. 4295 ಜಸ್ಟ್ ಇವಾಗ ಬಂದಿರೋ ಗಾಡಿ ಇದು. ಇದು 2021 ಮಾಡಲ್, ಮ್ಯಾನ್ಯುವಲ್. ಎರಡು ವಿಡಿಯೋದಲ್ಲಿ ಕೊಟ್ಟಿರಲಿಲ್ಲ ಸರ್, ಅದಕ್ಕೆ ಇವಾಗ ನಾವು ಡಿಸೈಡ್ ಮಾಡ್ಬಿಟ್ಟು ಯೂಟ್ಯೂಬ್ ಇಂದ ಬರೋ ಕಸ್ಟಮರ್ಗೆ ಒಂದು ಆಫರ್ ಇದೆ. ಸಿಂಗಲ್ ಓನರ್, ಡೀಸೆಲ್, ಬೇಸಿಕ್ ವರ್ಷನ್, ಕಂಪನಿ ಮೇಂಟೈನ್ ಕಾರು. ನಾವು ನಮ್ಮ ಲೀಸಿಂಗ್ ಕಂಪನಿಲಿ ತಗೊಂಡಿರೋದು, ಕಂಪನಿ ಮೇಂಟೈನ್, ಆನ್ ಟೈಮ್ ಸರ್ವಿಸ್ ಎಲ್ಲ ಕಂಪನಿಲೇ ಆಗಿದೆ. ನೆಕ್ಸ್ಟ್ ಸರ್ ಅಲ್ಟ್ರಾಸ್. ಇದು ಆಲ್ಮೋಸ್ಟ್ ಆಲ್ ನಿಮ್ಗೆ ಎರಡು ವಿಡಿಯೋದಲ್ಲೂ ಎರಡು ವೈಟ್ ಗಾಡಿ ತೋರಿಸಿದ್ದೆ. ಅದು ಎರಡು ವೈಟ್ ಗಾಡಿ ಸೋಲ್ಡ್ ಔಟ್. ಆದ್ಮೇಲೆ ಇನ್ನೊಂದು ವೈಟ್ ಗಾಡಿ ಬಂತು, ಅದನ್ನು ಸೋಲ್ಡ್ ಔಟ್. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ 2021 ಮಾಡಲು, ಸಿಂಗಲ್ ಓನರ್, 4 wheel drive ಸರ್. ಕಾರ್ಪೊರೇಟ್ ಮೇಂಟೈನ್ ವೆಹಿಕಲ್ಸ್, ಕಂಪನಿ ಮೇಂಟೈನ್ ವೆಹಿಕಲ್ಸ್, ಆಮೇಲೆ ಎಲ್ಲ ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್, 167 ಪಾಯಿಂಟ್ ಚೆಕಿಂಗ್ ಆಗಿರುತ್ತೆ. ಇಟ್ಸ್ ಎ ಡಬಲ್ ಎಸ್ಟೆಡ್ ಕಾರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗವಾರ ಮೈನ್ ರೋಡಲ್ಲಿರುವ ಕ್ಲಾಸಿಕ್ ಆಟೋಮೋಟಿವ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇದು ಬಂದ್ಬಿಟ್ಟು ಆಲ್ರೆಡಿ 3 ವಿಡಿಯೋಸ್ ಮಾಡಿದ್ವಿ, ಇದು 4th ವಿಡಿಯೋ. ಸೊ ನೀವು ಕೂಡ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ನಮಗೂ ತುಂಬ ಜನ ಕೇಳ್ತಾನೆ ಇರ್ತೀರಾ, ಒಂದು ಯೂಸ್ ಕಾರ್ ಇಸ್ಕೊಬೇಕು, ಒಂದು ಟ್ರಸ್ಟೆಡ್ ಕಾರ್ ಶೋರೂಮ್ ತೋರಿಸಿ ಅಂತ. ಸೊ ಕ್ಲಾಸಿಕ್ ಆಟೋಮೋಟಿವ್ಸ್ ಬಂದ್ಬಿಟ್ಟು ಒನ್ ಆಫ್ ದಿ ಮೋಸ್ಟ್ ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು. ಯಾಕಂದರೆ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಲೇಟೆಸ್ಟ್ ಕಾರ್ಗಳೇ ನಿಮಗೆ ಸಿಗುತ್ತೆ. ಸೊ ಎಲ್ಲ ಲೈಕ್ 23 ಮಾಡಲ್, 24, 25 ಮಾಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಕಾರ್ ಕೂಡ ಇದೆ, ಅದು ಕೂಡ ನಿಮಗೆ ತೋರಿಸ್ಕೊತೀವಿ. ಜಸ್ಟ್ 100 ಕಿಲೋಮೀಟರ್ಸ್ ಮಾತ್ರ ಡ್ರಿವನ್ ಆಗಿದೆ. ಆ ಕಾರ್ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ಇವ್ರ ಹತ್ರ ಲೋನ್ಸ್ ಕೂಡ ಆಗುತ್ತೆ ನಿಮಗೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90% ಲೋನ್ ಕೂಡ ನಿಮಗೆ ಆಗುತ್ತೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಸ್ಟಾಕ್ಸ್ ಇದೆ ಈ ಸತಿ, ಸೊ ಯಾವ್ಯಾವ ಗಾಡಿಗಳಿದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಫೈನ್ ಸರ್, ನೀವು? ನಾವು ತುಂಬ ಚೆನ್ನಾಗಿದ್ದೀವಿ. ಲಾಸ್ಟ್ ಟೈಮ್ ಹೆಂಗಿತ್ತು ರೆಸ್ಪಾನ್ಸು? ಕಸ್ಟಮರ್ಸ್ ಎಲ್ಲ ಬಂದು ತಗೊಂಡು ಹೋದ್ರ ವಿಡಿಯೋ ನೋಡ್ಬಿಟ್ಟು? ಇಲ್ಲ, ಚೆನ್ನಾಗಿತ್ತು ಸರ್ ರೆಸ್ಪಾನ್ಸು. ವಿಡಿಯೋದಲ್ಲೂ ರೆಸ್ಪಾನ್ಸ್ ಈಗಲೂ ಕಾಲ್ಸ್ ಬರ್ತಾನೆ ಇದೆ. ಬಟ್ ಬಿಸ್ನೆಸ್ ಚೆನ್ನಾಗಿದೆ ಸರ್. ಓಕೆ, ಬಂದು ತಗೊಂಡು ಹೋಗ್ತಾರೆ ಗಾಡಿಗಳು. ಈಗ ಮತ್ತೆ ಹೊಸ ಸ್ಟಾಕ್ಸ್ ಕೂಡ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ MG Hector ಮತ್ತೆ ಹೊಸ ಸ್ಟಾಕ್ಸ್. ನೀವು ಹಳೆ ವಿಡಿಯೋದಲ್ಲಿ ಏನ್ ಮಾಡಿದ್ರಿ ಅದು ಯಾವ್ದು ವೆಹಿಕಲ್ಸ್ ಗಳೆಲ್ಲ ಯಾವ್ದು ಇಲ್ಲ, ಇವಾಗ ಎಲ್ಲ ಹೊಸ ಸ್ಟಾಕ್ಸ್ ಚೇಂಜ್ ಆಗಿದೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ಫುಲ್ SUV ಲೈನ್ಅಪ್ಸ್ ಅಂತಾನೆ ಹೇಳ್ಬೋದು. ನಿಮ್ಗೆ MG Hector ಆಗಿರ್ಬೋದು, ಆಮೇಲೆ SUV 700 ಆಗಿರ್ಬೋದು, ಈ ತರ ಎಲ್ಲ ತರ ಕಾರ್ಸ್ ನಿಮ್ಗೆ ಇರುತ್ತೆ. ಹಂಗೆ ನೀವು ಈ ಲೈನ್ ನೋಡಿ ವೆರೈಟೀಸ್ ಆಫ್ ಕಾರ್ಸ್ ಹೆಂಗಿದೆ ಅಂತ. ಯಾವ ಶೋರೂಮ್ ಅಲ್ಲಿ ಈ ತರ ಕಾರ್ ಕಲೆಕ್ಷನ್ಸ್ ನಿಮ್ಗೆ ಇರಲ್ಲ. ಕಲೆಕ್ಷನ್ಸ್ ಮಾತ್ರ ನೋಡ್ಕೊಳ್ಳಿ. MGದಲ್ಲೇ ಎಷ್ಟು ಕಾರ್ಗಳು ಇರ್ಬೋದು ಸರ್ MGದಲ್ಲಿ ನಿಮ್ಮ ಹತ್ರ? ಸರ್ 10 ಕಾರ್ಸ್ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಶೋರೂಮ್ ಅಲ್ಲಿ ಇದೆ. ಓಕೆ, ಸರ್ವಿಸ್ ಸೆಂಟರ್ ಇನ್ನೂ 4-5 ಗಾಡಿ ಇದೆ. ಓಕೆ, ಆಲ್ಮೋಸ್ಟ್ 15 ವೆಹಿಕಲ್ಸ್ MG Hector ಮಾತ್ರನೇ ಇದೆ. XUV ಸರ್? XUV 700 ಲಾಸ್ಟ್ ಟೈಮ್ 8 ಕಾರ್ಸ್ ಇತ್ತು, ಎಲ್ಲ ಸೋಲ್ಡ್. ಇದು MG Hector ಇದೆಲ್ಲ ಹೊಸ ಸ್ಟಾಕ್, ಹೊಸ ಸ್ಟಾಕ್ಸ್ ಬಂದಿದೆ. ಸೊ ಸರ್ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹಂಗೆ ನಮ್ಮ ವ್ಯೂವರ್ಸ್ಗೆ ಹೇಳ್ಬೇಡಿ ಸರ್ ಒಂದ್ಸತಿ. ಸರ್ ನಮ್ದು ಮಾನ್ಯತಾ ಟೆಕ್ ಪಾರ್ಕ್ ಪಕ್ಕ, ನಾಗವಾರ ಸಿಗ್ನಲ್, ರಿಂಗ್ ರೋಡ್, ನಾಗವಾರ ಪಕ್ಕನೆ ಸರ್ವಿಸ್ ರೋಡ್ ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕ್, ನಿಯರ್ ಬೈ ಹೆಬ್ಬಾಳು ಸರ್. ಓಕೆ, ಹೆಬ್ಬಾಳು ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಮ್ಯಾಪ್ ಡೀಟೇಲ್ಸ್. ಸೊ ಮ್ಯಾಪ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಾಂದ್ರೆ ಗೂಗಲ್ ಅಲ್ಲಿ ನೀವೇ ಹೋಗ್ಬಿಟ್ಟು ಕ್ಲಾಸಿಕ್ ಆಟೋಮೋಟಿವ್ಸ್ ನಾಗವಾರ ಅಂತ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಸರ್ ಫಸ್ಟ್ MG ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ. ರೆಡ್ ಕಲರ್ ಒಂದಿದೆ, ಒಂದು ಚೆರಿ ತರ ಇದೆ ಗಾಡಿ ಇದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್.
ಸರ್ ಎಮ್ ಜಿ ಹೆಕ್ಟರ್ ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಅಲ್ಲೂ ನ್ಯೂ ಶೇಪ್, ನ್ಯೂ ಕಾಸ್ಮೆಟಿಕ್ಸ್, ನ್ಯೂ ಶೇಪಲ್ಲಿರೋ ಗಾಡಿಗಳು, ಅಂದರೆ ಓಲ್ಡ್ ಶೇಪ್ ಅಲ್ಲ, ಎಲ್ಲ ಆಲ್ಮೋಸ್ಟ್ ಅಲ್ಲೂ ರೀಸೆಂಟ್ ಮಾಡಲ್ಸ್ ಲೈಕ್ 24, 23 ಮಾಡಲ್ಸೇ ಇರೋದು ಈಗ ನಮ್ಮ ಹತ್ರ ಪ್ರೆಸೆಂಟ್. Okay. 13 lakhs ಇಂದ 20 lakhs ವರೆಗೂ ಬಜೆಟ್ ಅಲ್ಲಿ ನಮ್ಮ ಹತ್ರ ಈ ಗಾಡಿಗಳಿದೆ. ಇದು ಬಂದು 2024 ಮಾಡಲ್, ಜಸ್ಟ್ 4000 ರಿವನ್ ವೆಹಿಕಲ್ ಸರ್, ಸಿಂಗಲ್ ಜಸ್ಟ್ ಓನರ್, 4000 ರಿವನ್ ವೆಹಿಕಲ್, 4700 ಕಿಲೋಮೀಟರ್ ಇವನು. 20,45,000 ಹೇಳ್ತಾ ಇದೀವಿ. ಸ್ಯಾವಿ ಪ್ರೋ ನ್ಯೂ ಶೇಪ್ ಸ್ಯಾವಿ ಪ್ರೋ ನಿಮಗೆ 28 lakhs ಆನ್ ರೋಡ್ ಆಗುತ್ತೆ. ಇದು ಪೆಟ್ರೋಲ್ ಆಟೋಮೆಟಿಕ್ CVT ಇಂಜಿನ್ ಸರ್. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಬ್ಲಾಕ್ ಕಲರ್ ಇದೆ ಎಮ್ ಜಿ ಹೆಕ್ಟಾರು ಸರ್, ಇದು ಬಗ್ಗೆ ಸರ್ ಇದು 23 ಮಾಡಲ್ 24 ರಿಜಿಸ್ಟ್ರೇಷನ್. ಓಕೆ. ನಿಮಗೆ 15,000 ನೋಡಿದೆ ಸರ್, ಸಿಂಗಲ್ ಓನರ್. ಇದನ್ನು ಸಹಿತ ನಿಮಗೆ ಸ್ಯಾವಿ ಪ್ರೋ CVT ಇಂಜಿನ್. CVT ಇಂಜಿನ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ CVT ಇಂಜಿನ್ ಪರ್ಟಿಕ್ಯುಲರ್ ನೋಡ್ಬಿಟ್ಟು ತಗೋತಾ ಇದೀವಿ. CVT ಇಂಜಿನ್ 1995 ಕೋಟ್ ಮಾಡ್ತೀವಿ ಸರ್. ಇದನ್ನು 27 lakhs ಆನ್ ರೋಡ್ ವೆಹಿಕಲ್ ಸರ್. ನಿಮಗೆ ಹ್ಯೂಜ್ ಡಿಫ್ರೆನ್ಸ್ ಬರುತ್ತೆ ನ್ಯೂ ಕಾರಲ್ಲಿ ಎಮ್ ಜಿ ಹೆಕ್ಟರ್ಸ್ ಎಲ್ಲ ತಗೊಂಡ್ರೆ. ನೆಕ್ಸ್ಟ್ ವೈಟ್ ಕಲರ್ ಒಂದಿದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದನ್ನು 2023 ಮಾಡಲ್ 9000 ರಿವನ್, ಇದು ಸಿಂಗಲ್ ಓನರ್. 19,95,000 ಹೇಳ್ತಾ ಇದೀವಿ ಸರ್. ಇದು 19,95,000 ಹೇಳ್ತಾ ಇದೀರಾ, ಸ್ಲೈಟ್ಲಿ ನೆಗೋಷಿಯಬಲ್. ಇದನ್ನು CVT ಸ್ಯಾವಿ ಪ್ರೋ ಟಾಪ್ ಎಂಡ್ ವೆಹಿಕಲ್ ಸರ್. 28 lakhs ಆನ್ ರೋಡ್, ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್. ಒಂದು ಸ್ಪೆಷಲ್ ಆಫರ್ ಇದೆ ಅಂತ ಹೇಳ್ರಿ ನಮ್ಮ ಚಾನಲ್ಗೋಸ್ಕರ. ಸೊ ಆಫರ್ ಏನಂತ ಹೇಳ್ಬಿಡಿ. ಅದೇ 2 ವಿಡಿಯೋದಲ್ಲಿ ಕೊಟ್ಟಿರಲಿಲ್ಲ ಸರ್, ಅದಕ್ಕೆ ಇವಾಗ ನಾವು ಡಿಸೈಡ್ ಮಾಡ್ಬಿಟ್ಟು ಯೂಟ್ಯೂಬ್ ಇಂದ ಬರೋ ಕಸ್ಟಮರ್ಗೆ ಒಂದು ಆಫರ್ ಇದೆ. ಅದು ಲಾಸ್ಟ್ ನಾನು ಎಂಡಲ್ಲಿ ಹೇಳ್ತೀನಿ. ನೀವೇ ಕೋಡ್ ಕೊಟ್ಬಿಟ್ಟು ನೀವೇ ನಿಮ್ ಕಡೆಯಿಂದ ಕೊಟ್ಬಿಡಿ. ನಮ್ಮ ಕ್ಲಾಸಿಕ್ ಆಟೋಮೋಟಿವ್ಸ್ ಕಡೆಯಿಂದ ಓನ್ಲಿ ಎಮ್ ಜಿ ಹೆಕ್ಟರ್ಸ್ ಮತ್ತೆ ಸೆಲ್ಟೋಸ್ ಪರ್ಟಿಕ್ಯುಲರ್ ವೆಹಿಕಲ್ಸ್ಗೆ ಆ ಕೋಡ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಬರ್ತಾರೆ ಆ ಕೋಡ್ ನೋಡ್ಕೊಂಡು ಬಂದವರಿಗೆ ಮಾತ್ರ ಆಫರ್ ಸಿಗುತ್ತೆ. ಆಫರ್ ವಿಡಿಯೋ ಫುಲ್ ಆಗಿ ನೋಡಿ ಆಫರ್ ಏನಂತ ತಿಳ್ಸ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ವೈಟ್ ಇದೆ ಸರ್ ಎಮ್ ಜಿ ಹೆಕ್ಟರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2023 ಮಾಡಲ್ ಸ್ಯಾವಿ ವರ್ಷನ್, ಸಿಂಗಲ್ ಓನರ್. ಇದನ್ನು ನಿಮ್ಗೆ 11,000 ನೋಡಿದೆ ಸರ್. ಟಾಪ್ ಎಂಡ್ ವರ್ಷನ್ 19,65,000 ಹೇಳ್ತಾ ಇದೀವಿ ಸರ್. 19,65,000 ನೆಗೋಷಿಯಬಲ್. ಇರೋದೆಲ್ಲ ಆಲ್ಮೋಸ್ಟ್ ಆಲ್ 23, 24 ರಿಜಿಸ್ಟ್ರೇಷನ್ ವೆಹಿಕಲ್. 19 ಇಂದ ಸ್ಟಾರ್ಟ್ ಆಗುತ್ತೆ ಎಮ್ ಜಿ ಹೆಕ್ಟರ್ಸ್. ಓಕೆ. ನಿಮಗೆ 13 lakhs ಇಂದ ಸ್ಟಾರ್ಟಿಂಗ್ ರೇಂಜ್ ಇದೆ ಸರ್. ಟೋಟಲ್ 10 ಕಾರ್ಸ್ ಇದೆ ಇಲ್ಲಿ ಅವೈಲೇಬಲ್ ಈಗ ಪ್ರೆಸೆಂಟ್ ಇನ್ವೆಂಟ್ರಿ. ನೆಕ್ಸ್ಟ್ ರೆಡ್ ಕಲರ್ ಇನ್ನೊಂದಿದೆ ಸರ್, ಇದು 2023 ಮಾಡಲು. ಇದು ಮ್ಯಾನ್ಯುವಲ್ ಡೀಸೆಲ್ ಸರ್, ಇದು ಶಾರ್ಪ್. ಓಕೆ. ಮ್ಯಾನ್ಯುವಲ್ ಡೀಸೆಲ್ ಸಿಂಗಲ್ ಓನರ್, 64,000 ಓಡಿದೆ. 64,000 ಜೆನ್ಯೂನ್ ಆಗಿ ಓಡಿದೆ. ಡೀಸೆಲ್ ವೆಹಿಕಲ್, ಮ್ಯಾನ್ಯುವಲ್ ಡೀಸೆಲ್. ಇದ್ರಲ್ಲಿ ಡೀಸೆಲ್ ಆಟೋಮೆಟಿಕ್ ಬರಲ್ಲ, ಮ್ಯಾನ್ಯುವಲ್ ಡೀಸೆಲ್. ನಿಮಗೆ ಇದು ಒಂದು 17,65,000 ಹೇಳ್ತಾ ಇದೀವಿ ಸರ್. 17,65,000 ನೆಗೋಷಿಯಬಲ್. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಕಲರ್ ಅಲ್ಲಿ ಇದೆ ಸರ್, ಇದು ಮ್ಯಾನ್ಯುವಲ್ ಸ್ಮಾರ್ಟ್ ಪ್ರೋ. ಇದು ನ್ಯೂ ಶೇಪ್ ಮ್ಯಾನ್ಯುವಲ್ ಪೆಟ್ರೋಲ್ ವೆಹಿಕಲ್. ಇದು 17,45,000 ಹೇಳ್ತಾ ಇದೀವಿ ಸರ್. ಓಕೆ. ಇದು ಸಿಂಗಲ್ ಓನರ್ ವೆಹಿಕಲ್. ಇದನ್ನು ನ್ಯೂ ಶೇಪ್. ನಿಮಗೆ ಇಂಟೀರಿಯರ್ ಈಗ ಆಲ್ಮೋಸ್ಟ್ ಆಲ್ 3 ವಿಡಿಯೋಸ್ ಎಲ್ಲ ಆಲ್ರೆಡಿ ತೋರಿಸಿದಾರೆ ಅವರು. ಕಂಪ್ಲೀಟ್ ರಿಫರ್ಬಿಶ್ಮೆಂಟ್ ಆಗಿರುತ್ತೆ. ನಮ್ಮ ಟ್ಯಾಗ್ ಲೈನ್ ಬ್ರ್ಯಾಂಡ್ ನ್ಯೂ ಯೂಸ್ ಕಾರ್ಸ್ ಅಂತ. 100% ಜೆನ್ಯೂನ್ ಕಾರ್ಸ್ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡಿ. ಎಲ್ಲ ಕಾರ್ಪೊರೇಟ್ ಮೇಂಟೈನ್ ವೆಹಿಕಲ್ಸ್, ಕಂಪನಿ ಮೇಂಟೈನ್ ವೆಹಿಕಲ್ಸ್. ಆಮೇಲೆ ಎಲ್ಲ ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. 167 ಪಾಯಿಂಟ್ ಚೆಕಿಂಗ್ ಆಗಿರುತ್ತೆ. ಇಟ್ಸ್ ಎ ಡಬಲ್ ಎಸ್ಟೂಡ್ ಕಾರು. ಒಂದು ಕಾರ್ ವಾಲೆ ಮತ್ತೆ ಇನ್ನೊಂದು ಕ್ಲಾಸಿಕ್ ಆಟೋಮೋಟಿವ್ಸ್. ಈಗ ಕಾರ್ಸ್ 24 ಪ್ರೊಕ್ಯೂರ್ಮೆಂಟ್ಗೆ ಟೈಪ್ ಆಗಿ ತಗೊಂಡಿದೀವಿ. ಎಲ್ಲ ಕಂಪ್ಲೀಟ್ ಅಸೂರೆನ್ಸ್ ಇರೋ ವೆಹಿಕಲ್ ಸರ್, ಟಾಪ್ ನಾಚ್ ವೆಹಿಕಲ್ಸ್. 100% ಯಾವುದೇ ತರ ಇದು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಆರಾಮಾಗಿ ತಗೊಬೋದಲ್ಲ. 100% ನಮ್ಮ ಟ್ಯಾಗ್ ಲೈನ್ ಬ್ರ್ಯಾಂಡ್ ಯೂಸ್ ಕಾರ್ಸ್ ಅಂತ ಸರ್. ಈ ನ್ಯೂ ಕಾರ್ ಹೋಗೋರು ಆರಾಮಾಗಿ ಯೂಸ್ ಕಾರ್ ತಗೋಬಹುದು. ಆಲ್ಮೋಸ್ಟ್ ಅಲ್ಲಿ 8 to 10 lakhs ಅವ್ರು ಸೇವ್ ಮಾಡ್ಬೋದು. ಓಕೆ, ಸೂಪರ್. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಹೆಕ್ಟರ್ ಇದೆ ಸರ್. ಸರ್ ಇದನ್ನು ಟಾಪ್ ಎಂಡ್ನೆ ಶಾರ್ಪ್ CVT ಇಂಜಿನ್ ಆಟೋಮೆಟಿಕ್ 2023 ಮಾಡಲ್. ಇದು ಸಿಂಗಲ್ ಓನರ್. ಇದು 33,000 ಓಡಿದೆ ಸರ್. ಇದು 18,000 ಓಡಿದೆ. 33,000 ಓಡಿದೆ. 18,85,000. ಯಾವುದೇ ರೀತಿ ಮೀಟರ್ ಅಂತೂ ಬಿಡಿ, ಮೀಟರ್ ಮತ್ತೆ ಏಪ್ರಾನ್ಸ್, ಸ್ಟ್ರಕ್ಚರಲ್ ಡ್ಯಾಮೇಜ್, ಆಕ್ಸಿಡೆಂಟ್ ಆ ಥರ ಗಾಡಿಗಳೆಲ್ಲ ಮಾರಲ್ಲ. 100% ಜೆನ್ಯೂನು. ಎಮ್ ಜಿ ಹೆಕ್ಟರ್ ಯಾರು ಬರ್ತಾರೆ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಈ ಸಲ ಆಫರ್ ಇದೆ. ಅದು ಆಫರ್ ಇನ್ನೊಂದು ಸ್ವಲ್ಪ ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲ ನೀವೇ ಒಂದು ಕೋಡ್ ಕೊಟ್ಬಿಟ್ಟು ನೀವೇ ಕೊಡಿ, ನಿಮ್ಗೆ ಏನು ಆಫರ್ ಬೇಕದು. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು ಅದೇ ಶಾರ್ಪ್ CVT ಪೆಟ್ರೋಲ್ ಆಟೋಮೆಟಿಕ್ ಸರ್. ಇದು ಪ್ರೈಸ್ ಏನು ಬರುತ್ತೆ? ಪ್ರೈಸ್ ಬಂದು 1895 ಕೊಟ್ಟು ಮಾಡ್ತಾ ಇದೆ. 1895 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ನೆಕ್ಸ್ಟ್ ಸರ್. ಸರ್ ಇದು 2023 ಮಾಡಲು ಸಿಂಗಲ್ ಓನರ್. ಇದು 39,000 ಓಡಿದೆ. ಇದು 15,90,000 ಹೇಳ್ತಾ ಇದೀವಿ ಸರ್. ಇದು 15,90,000 ಹೇಳ್ತಾ ಇದ್ದೀರಾ, ಅದರಲ್ಲೂ ಕಡಿಮೆ ಮಾಡ್ತೀರಾ? ಹೌದು. ಓಕೆ. ಇದು 2020 ಮಾಡಲು. ಓಕೆ. ಸಿಂಗಲ್ ಓನರ್. ಬಿಲೋ 15 lakhs ಬಜೆಟ್ ಅಲ್ಲಿ ಯಾರು ನೋಡ್ತಾ ಇದಾರೆ ಅವರು ಇದು ನೋಡಬಹುದು. ಇದು 12,75,000 ಹೇಳ್ತಾ ಇದೀವಿ ಸರ್. 12,75,000 ಶಾರ್ಪ್ DCT ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಓಕೆ. ಸೊ ಫ್ರೆಂಡ್ಸ್, ಅದು ಆಫರ್ ಏನಂತ ನಿಮ್ಗೆ ಇವಾಗಲೇ ನಾವು ಹೇಳ್ಬಿಡ್ತೀವಿ ಸರ್. ಯಾವ್ಯಾವ ಗಾಡಿಗಳು ಮಾತ್ರ ಅದು ಅಂತ ನಮ್ಮ ವ್ಯೂವರ್ಸ್ಗೆ ಒಂದು ಸತಿ ಹೇಳ್ಬಿಡಿ. ಎಮ್ ಜಿ ಹೆಕ್ಟರು ಸೆಲ್ಟಾಸ್ಗೆ ಮಾತ್ರ ತಾನೇ ಈ ಆಫರು?
MG Hector ಸೆಲ್ಟೋಸ್. Seltos. ಯಾಕೆಂದ್ರೆ ಈಗ ಪ್ರೆಸೆಂಟ್ ಸ್ಟಾಕ್ ಅದೇ ಜಾಸ್ತಿ ಇರೋದು. ಹಾ. ಕಂಟಿನ್ಯೂ ಆಗಿ ಅದು ಸೆಲ್ಟೋಸ್ ಎಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ 7 to 8 ಕಾರ್ಸ್ ಇದೆ. ಓಕೆ, MG Hector ಅಲ್ಲೂ ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ 15 ಕಾರ್ಸ್ ಇದೆ. 15 ಕಾರ್ಸ್ ಇದೆ. ಈ ಗಾಡಿ ನೋಡ್ಕೊಂಡು ಯಾರು ಬರ್ತಾರೆ ಅವರಿಗೆ ನೀವೇ ಒಂದು ಕೋಡ್ ಹೇಳ್ಬಿಡಿ, ಯೂಟ್ಯೂಬ್ ಇಂದ ಬರೋರಿಗೆ. ಐ ಮೀನ್ ಯಾರಾದ್ರೂ ಬಂದ್ಬಿಟ್ಟು ಸೆಲ್ಟಾಸ್ ಆಗಿರಲಿ, ಸೊ ಇಲ್ಲಾಂದ್ರೆ MG Hector ಪರ್ಚೇಸ್ ಮಾಡಿದ್ರೆ ನಮ್ಮ ಚಾನಲ್ ಕಡೆಯಿಂದ ನೀವು ಬಂದು ಈ ಕಾರ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಒಂದು ಕೋಡ್ ಇರುತ್ತೆ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ ಕೋಡು. ಆ ಕೋಡ್ ನೀವು ಇವ್ರಿಗೆ ಹೇಳಿದ್ರೆ ಸಾಕು, ನಿಮಗೆ ಫುಲ್ ಟ್ಯಾಂಕ್ ಪೆಟ್ರೋಲು ನಿಮಗೆ ಬಂದ್ಬಿಟ್ಟು ಫ್ರೀಯಾಗಿ ಹಾಕ್ಕೊಡ್ತಾರೆ. ಫುಲ್ ಟ್ಯಾಂಕ್ ಪೆಟ್ರೋಲ್ MG ಎಲ್ಲ ಆಲ್ಮೋಸ್ಟ್ ಆಲ್ 65 ಲೀಟರ್ಸ್ ಫುಲ್ ಟ್ಯಾಂಕ್, ಫುಲ್ ಕಂಪ್ಲೀಟ್ ಆಗಿ ಹಾಕ್ಕೊಡ್ತೀರಾ ವಿತೌಟ್ ಜೀರೋ ಪೆಟ್ರೋಲ್ ಆರ್ ಡೀಸೆಲ್. ಪೆಟ್ರೋಲ್ ಆರ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ತೀರಾ. ಅಲ್ಲ, ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ. ನಮ್ಮ ಗಾಡಿಗಳು ತಗೊಂಡೋದ್ರು ಅವ್ರೇನು ₹1 ಖರ್ಚು ಖರ್ಚು ಮಾಡಕ್ ಬರಲ್ಲ. ಅಡಿಷನಲಿ ಮತ್ತೆ ಫುಲ್ ಟ್ಯಾಂಕ್ ಫ್ಯೂಯಲ್ ನಾವು ಹಾಕ್ಸ್ಕೊಡ್ತೀರಾ. ಓಕೆ, ನೆಕ್ಸ್ಟ್ ಇನ್ನೊಂದು MG ಇದೆ ಸರ್, ಹೆಕ್ಟರ್ ಶಾರ್ಪ್. ಸರ್ ಇದು ಶಾರ್ಪ್ DCT ಇಂಜಿನ್. ಇದನ್ನು ಸೇಮ್ ಬಜೆಟ್ ಅಲ್ಲಿ ಇದೆ ನೋಡಿ, ಬಿಲೋ 15 lakhs ನೋಡ್ಬೋದು. ಇದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದೀವಿ. ಇದನ್ನು ಸಹಿತ ಸಿಂಗಲ್ ಓನರ್, 47 ಓಡಿದೆ ರೆಕಾರ್ಡೆಡ್ ಮೈಲೇಜ್. ಓಕೆ, ಶಾರ್ಪ್ DCT ಟಾಪ್ ಎಂಡ್ ಆಲ್ಮೋಸ್ಟ್ ಅಲ್ಲ 1345 ಬರುತ್ತೆ. 1345 ನೆಗೋಷಿಯಬಲ್. ಇದರಲ್ಲೂ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿ ಸರ್ವಿಸ್ ಆಗಿದೆ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಸರ್ XUV 300. ಇದು 2023 ಮಾಡಲು ಸಿಂಗಲ್ ಓನರ್. ಓಕೆ, ಇದು 25,25,000 ಹೇಳ್ತಾ ಇದೀವಿ. 11,000 ನೋಡಿದೆ. ಕಂಪನಿ ಮೇಂಟೈನ್ಡ್. ಇದು ಕಾರ್ಪೆಟ್ ವೆಹಿಕಲ್. XUV 700 AX7 ಲಕ್ಸುರಿ ಪ್ಯಾಕ್ ಆಟೋಮೆಟಿಕ್ ಡೀಸೆಲ್ ಗಾಡಿ. ನಿಮಗೆ MG ಸೆಗ್ಮೆಂಟ್ ತೋರಿಸ್ಕೊಡ್ತಿದ್ವಿ ಎಷ್ಟು ಗಾಡಿಗಳಿದೆ ಅಂತ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕಿಯಾ ಸೆಲ್ಟಾಸು. ಸೊ ಇದು ಕೂಡ ನೋಡಿ ಆಲ್ಮೋಸ್ಟ್ ಒಂದು 6+ ಗಾಡಿಗಳಿದೆ. ಸೊ ಲೈನ್ ಅಪ್ ನೋಡ್ಕೊಳ್ಳಿ ಹೆಂಗೆ ನಿಲ್ಸಿದ್ದಾರೆ ಅಂತ. ಸೊ ಈ ಥರ ಎಲ್ಲ ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರಲ್ಲೇ ಎಲ್ಲೂ ಇಲ್ಲ. ಸೊ ಎಲ್ಲಾದರೂ ಇದ್ರೆ ಕೂಡ ಒಂದು ಗಾಡಿ 2 ಗಾಡಿ ಮಾತ್ರ ಇರುತ್ತೆ. ಇವ್ರ ಹತ್ರ ಸೆಲ್ಟಾಸೇ 10+ ಗಾಡಿಗಳಿದೆ. ಸೊ ಇವಾಗ ಸದ್ಯಕ್ಕೆ 6 ಗಾಡಿ ನಿಲ್ಸಿದ್ದಾರೆ. ಸರ್ ಫಸ್ಟ್ ಈ ಮ್ಯಾಟ್ ಬ್ಲ್ಯಾಕ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2023 ಮಾಡಲ್ 24 ರಿಜಿಸ್ಟ್ರೇಷನ್ ವಿತ್ ಅಡಾಸ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ 8,000 ಡ್ರಿವನ್. ಮ್ಯಾಟ್ ಗೇರ್ ಫಿನಿಶಿಂಗ್ ಫ್ರಮ್ ಕಂಪನಿ ಫಿಟೆಡ್. ಓಕೆ, ಇದ್ರಲ್ಲಿ ನಿಮಗೆ PPF ಇದೆ. ಕಂಪ್ಲೀಟ್ ಗಾಡಿ ಫುಲ್ PPF ಆಗಿದೆ. PPF ಇದೆ. ನಿಮಗೆ ಇದು ಸಿಂಗಲ್ ಓನರ್ ಸರ್ 1995 ಹೇಳ್ತಾ ಇದೀವಿ. ಇದು ಬಂದು 26 lakhs ಆನ್ ರೋಡ್ ಇದೆ. ಇದು ಟಾಪ್ ಅಂಡ್ X ಲೈನ್ ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್ಸ್. ಓಕೆ, ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ತೀರಲ್ಲ? ಹೌದು. ಅದು ಟೋಟಲ್ ನಮ್ಮ ಹತ್ರ ಈಗ ಆಲ್ಮೋಸ್ಟ್ ಒಂದು 10 ಕಾರ್ಸ್ ಇದೆ. ಅದರಲ್ಲಿ ಪ್ರೆಸೆಂಟ್ ಸ್ಟಾಕ್ ಈಗ 6 ಈಗೇನು 6 ವೆಹಿಕಲ್ಸ್ ನಿಲ್ಸಿದೀವಿ. 12 lakhs ಇಂದ ಸ್ಟಾರ್ಟಿಂಗ್ ರೇಂಜ್. ಎಲ್ಲ ಆಟೋಮೆಟಿಕ್, ಪೆಟ್ರೋಲ್ ಮತ್ತೆ ಡೀಸೆಲ್. ಓಕೆ, ಸೊ ಫ್ರೆಂಡ್ಸ್, ನೀವು ಯಾರಾದರೂ ಸೆಲ್ಟಾಸ್ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ ಈ ಕೂಪನ್ ಅವ್ರಿಗೆ ನೀವು ಹೇಳಿದ್ರೆ ಸಾಕು, ನೀವು ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀಯಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಸೆಲ್ಟಾಸು GTX. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದನ್ನು ನ್ಯೂ ಶೇಪ್. ಓಕೆ, ವಿತ್ ಅಡಾಸ್ ಟಾಪ್ ಅಂಡ್ ವರ್ಷನ್. ಸಿಂಗಲ್ ಓನರ್ 2023 ಮಾಡಲು 13,000 ರಿವನ್. ಸಿಂಗಲ್ ಓನರ್ ವೆಹಿಕಲ್ ಸರ್ 1965 ಹೇಳ್ತಾ ಇದೀವಿ. 1965 ಸ್ಲೈಟ್ಲಿ ನೆಗೋಷಿಯಬಲ್. ಸರ್. ಓಕೆ, ನಿಮಗೆ ಸೆಲ್ಟೋಸ್ ಇದರಲ್ಲೂ ಸಹಿತ MG Hector ಯಾವ ತರ ನಿಮಗೆ ಫುಲ್ ಟ್ಯಾಂಕ್ ಫ್ಯೂಯಲ್ ಫ್ರೀ ತರನೇ ಅದೇ ತರನೇ ಇದ್ರೂ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಫುಲ್ ಟ್ಯಾಂಕ್ ಫ್ಯೂಯಲ್ ಕೊಡ್ತಾ ಇದೀವಿ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಸೆಲ್ಟಾಸ್ ಮ್ಯಾಟ್ ಬ್ಲ್ಯಾಕ್ ಇದೆ ಸರ್. ಸರ್ ಇದನ್ನು 2023 ಮಾಡಲು X ಲೈನ್. ಓಕೆ, ಬಟ್ ಇದು 1.4. ಇದು ಅದಕ್ಕೆ ಇದನ್ನ ಸ್ವಲ್ಪ ಕಮ್ಮಿ ಕೊಟ್ಟು ಮಾಡ್ತಾ ಇದೀವಿ. ಸಿಂಗಲ್ ಓನರ್ ಗಾಡಿ. ಇದನ್ನು 30,000 ನೋಡಿದೆ. ಇದು 17,25,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. 17,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಟೋಮೆಟಿಕ್ ಪೆಟ್ರೋಲ್ X ಲೈನ್. ಓಕೆ, ನಿಮಗೆ 23 lakhs ಆನ್ ರೋಡ್ ಇದೆ. ಅದು ಇನ್ನೊಂದು ಸೆಲ್ಟಾಸ್ ಇದೆ ಸರ್. ಸರ್ ಇದು ಡೀಸೆಲ್ ಗಾಡಿ 22 ಮಾಡಲು 47,000 ನೋಡಿದೆ. ಸಿಂಗಲ್ ಓನರ್. ಇದನ್ನು ಟಾಪ್ ಎಂಡ್ ಡೀಸೆಲ್ ಆಟೋಮೆಟಿಕ್ GTX ಪ್ಲಸ್ ಟಾಪ್ ಎಂಡ್ ಸಿಂಗಲ್ ಓನರ್. 1745 ನೆಗೋಷಿಯಬಲ್ ಹೇಳ್ತಾ ಇದೀವಿ. 1745 ನೆಗೋಷಿಯಬಲ್. ಹೌದು. ಸೊ ಇನ್ನೊಂದು ರೆಡ್ ಕಲರ್ ಅಲ್ಲಿ ಇದೆ ಸರ್ ಸೆಲ್ಟಾಸು. ಸರ್ ಇದನ್ನು ಅಷ್ಟೇ ಬಿಲೋ 15 lakhs ಬಜೆಟ್. GTX ಪ್ಲಸ್ ಆಟೋಮೆಟಿಕ್ ಪೆಟ್ರೋಲ್. ಓಕೆ, ಸಿಂಗಲ್ ಓನರ್. ಇದನ್ನು ಪೆಟ್ರೋಲ್ ಟಾಪ್ ಎಂಡ್ ವರ್ಷನ್ DCT 1.4 ವರ್ಷನ್ 45,000 ನೋಡಿದೆ. ಸಿಂಗಲ್ ಓನರ್. ಇದನ್ನು 13,75,000 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. 13,75,000 ನೆಗೋಷಿಯಬಲ್ ಪೆಟ್ರೋಲ್ ಆಟೋಮೆಟಿಕ್ GTX ಪ್ಲಸ್. ಸೊ ಇನ್ನೊಂದು ಲಾಸ್ಟ್ 6th ಸೆಲ್ಟಾಸ್ ಇದೆ 6th. ಸೊ ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಸೆಲ್ಟೋಸ್ HTX 56,000 ರಿವನ್. ಇದು ನಮ್ದೇ ಕಸ್ಟಮರ್ ಸಿಂಗಲ್ ಓನರ್ ಇದ್ದಾಗ ನಾನೇ ಮಾರಿದ ಗಾಡಿ. ಈಗ ನಾನೇ ಎಕ್ಸ್ಚೇಂಜ್ ಆಗಿ ತಗೊಂಡಿದ್ದೀನಿ. ನಮ್ಮ ಹತ್ರ ಯಾರು ತಗೊಂಡೋದ್ರು ಮತ್ತೆ ನಾವು ವಾಪಸ್ ತಗೋತೀವಿ. ಇದು ಸೆಕೆಂಡ್ ಓನರ್ ಗಾಡಿ. ಗೊತ್ತಿರೋ ಕಸ್ಟಮರ್. ರೆಕಾರ್ಡೆಡ್ ಮೈಲೇಜ್ 56,000 ನೋಡಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. 12 lakhs ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ ಸರ್. 12 lakhs ನೆಗೋಷಿಯಬಲ್. 1199 ನೆಗೋಷಿಯಬಲ್. HTX ವಿತ್ ಸನ್ರೂಫ್ ವೆಹಿಕಲ್ ಪೆಟ್ರೋಲ್ ಆಟೋಮೆಟಿಕ್. ನೆಕ್ಸ್ಟ್ ಹ್ಯಾರಿಯರ್ ಇದೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ನೀಟ್ ಅಂಡ್ ಕ್ಲೀನ್ ಆಗಿದೆ. ನಿಮ್ಮ ಹತ್ರ 2 ಹ್ಯಾರಿಯರ್ ಇದೆ ಅಲ್ಲ ಸರ್? ಸರ್ ಅದ್ರಲ್ಲಿ ಒಂದು ವೆಹಿಕಲ್ ಸೋಲ್ಡ್ ಆಯ್ತಾ? ಇವತ್ತು ಇದು ಇವಾಗ ಇದು ಪ್ರೆಸೆಂಟ್
ಅಲ್ಲಿ ಇದೆ ಅಲ್ಲ? ಇದು ಅವೈಲೇಬಲ್. ಇದು ಆಟೋಮೆಟಿಕ್ ಡೀಸೆಲ್, Okay. ಡಾರ್ಕ್ ಎಡಿಷನ್ ಡೀಸೆಲ್ ಆಟೋಮೆಟಿಕ್ Okay. ಟಾಪ್ ಎಂಡ್. ಇದು ನಿಮಗೆ ಆಟೋಮೆಟಿಕ್ ಡೀಸೆಲ್ ಡೀಟೇಲ್ಸ್ ಇದು ಇವತ್ತೇ ಬಂದಿದ್ದು ಸರ್. ಆಕ್ಚುಲಿ ಇದು 21 ಮಾಡಲ್ ಸಿಂಗಲ್ ಓನರ್ 29,000 ನೋಡಿದೆ. 1845 ನೆಗೋಷಿಯಬಲ್ ಹೇಳ್ತಾ ಇದ್ವಿ. 1845 ನೆಗೋಷಿಯಬಲ್ ಸರ್ ಟಾಪ್ ಎಂಡ್. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಹಂಗೆ. ಸರ್ ಇದು 2017 ಸಿಂಗಲ್ ಓನರ್ 77,000 ನೋಡಿದೆ. ರೆಕಾರ್ಡೆಡ್ ಮೈಲೇಜ್ ಸಿಂಗಲ್ ಓನರ್, Okay. 8 ಸೀಟರ್ ಬಿ ವರ್ಷನ್ 8 ಸೀಟರ್ ಇದು. ಮ್ಯಾನ್ಯುವಲ್ ಡೀಸೆಲ್ ಹಾ ಸರ್. 18,65,000 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. 18,65,000 ನೆಗೋಷಿಯಬಲ್. 17 ಮಾಡಲು ಕ್ರಿಸ್ಟಾ ಮ್ಯಾನ್ಯುವಲ್ ಡೀಸೆಲ್ ವಿ ವರ್ಷನ್ ಟಾಪ್ ಎಂಡ್ ಗಾಡಿ 8 ಸೀಟರ್. ನೆಕ್ಸ್ಟ್ ಕ್ರೆಟಾ ಒಂದಿದೆ ಸರ್. ಸರ್ ಇದನ್ನು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ 2018 ಮಾಡಲ್ ಇದು. SX ಪ್ಲಸ್ ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್, ಸಾರಿ ಸೆಕೆಂಡ್ ಓನರ್. ಅದೇ ಅದು ಸೇಮ್ ನಮ್ಮ ಹತ್ರನೇ ತಗೊಂಡು ನಮಗೆ ಕೊಟ್ಟಿದ್ದಾರೆ ವೆಹಿಕಲ್. ಇದು ಬಂದು 9,99,000 ನೆಗೋಷಿಯಬಲ್ ಆಗುತ್ತೆ. 9,99,000 Negotiable. 9,99,000 ಗೆ ಕ್ರೆಟಾ. ಕ್ರೆಟಾ Okay. 18 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್. ಓಕೆ, ಸೊ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಒಂದು ಸ್ಪೆಷಲ್ ಗಾಡಿ ಇದೆ, ಬೇರೆ 100 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ ಅಂತ. ಸೊ ಇಲ್ಲಿದೆ ನೋಡ್ಕೊಳ್ಳಿ, ಕಿಯಾ ಸೆಲ್ಟೋಸ್. 9100 ಸರ್ ಇದು. 91 ಕಿಲೋಮೀಟರ್ ಇವನು. ಜಸ್ಟ್ 91 ಕಿಲೋಮೀಟರ್ ಮಾತ್ರ. ಡೀಸೆಲ್ ಆಟೋಮೆಟಿಕ್. ಓಕೆ, ಡೀಟೇಲ್ಸ್ ಹೇಳಿ ಸರ್ ಇದು. ಸರ್ ಇದು HTX ಡೀಸೆಲ್ ಆಟೋಮೆಟಿಕ್ 2025 ಮಾಡಲು. Okay. ಜುಲೈ ಮಂತ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಇದು ಸಿಂಗಲ್ ಓನರ್ 1565 ಕೊಟ್ಬಿಟ್ಟು ಅವರು ಅಬ್ರಾಡ್ ಹೋಗ್ತಾ ಇದಾರೆ. Okay. 1565 ಫಿಕ್ಸ್ ಪ್ರೈಸ್ ಹೇಳ್ತಾ ಇದೀವಿ. ಒಂದು 10-15,000 ಬೇಕಾದ್ರೆ ಇನ್ನೊಂದ್ಸಲ ಬೇಕಾದ್ರೆ ಕಾಲ್ ತಗೊಂಡು. ಆನ್ಲೈನ್ ಇವಾಗ ಎಷ್ಟಿದೆ ಸರ್ ಪ್ರೈಸ್ ಇದು? ಆನ್ ರೋಡ್ 16,75,000 ಇದೆ. 16,75,000 ಇದ್ರೆ ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು 1.5 lakh 1.5 lakhs ಡಿಸ್ಕೌಂಟ್. ಹೊಸ ಗಾಡಿ. ಹೊಸ ಗಾಡಿ. ಓಕೆ, 2 months ಓಲ್ಡ್ ವೆಹಿಕಲ್. ಜಸ್ಟ್ 2 months ಓಲ್ಡ್ ವೆಹಿಕಲ್, ಜಸ್ಟ್ 91 ಕಿಲೋಮೀಟರ್ ಮಾತ್ರ. 2 months ಆಗಿಲ್ಲ ಸರ್, ಜುಲೈ ಅಲ್ಲ. ಜುಲೈ, ಸೆಪ್ಟೆಂಬರ್, ಆಗಸ್ಟ್, ಸೆಪ್ಟೆಂಬರ್. ಓಕೆ, ಜಸ್ಟ್ 91 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸರ್ ನೆಕ್ಸ್ಟ್ ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 22 ಮಾಡಲು ZX 2.7 ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಇದು. Okay. 30,000 ನೋಡಿದೆ. ಸಿಂಗಲ್ ಓನರ್ ಸರ್. 2295 ಹೇಳ್ತಾ ಇದೆ. 22 ಮಾಡಲು ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್. ಓಕೆ, ಸೊ ಇದು ಕೂಡ ಎಲ್ಲ ನಿಮ್ಮ ಹತ್ರ ಇಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ, ಕರೆಕ್ಟ್ ಅಲ್ಲ? ಲೋನ್ ಎಲ್ಲ ಗಾಡಿಗೂ 2014 ಎಬೋ ಎಲ್ಲ ವೆಹಿಕಲ್ಗೂ ಇರುತ್ತೆ. ಬೇಕಾದ್ರೆ ಸಿಬಿಲ್ ಸ್ವಲ್ಪ ಕಮ್ಮಿ ಇದ್ರು, ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ ಅಥವಾ ಏನಾದ್ರು ಬೇಸಿಕ್ ಪ್ರಾಬ್ಲಮ್ ಇದ್ರು, ಸಣ್ಣ ಪುಟ್ಟ ಇದ್ರು ಬೇಕಾದ್ರೆ ಅಪ್ ಟು 80% 75% ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇಲ್ಲಿ ಒಂದು ವೋಲ್ವೋ ಇದೆ. ಸೊ ಪ್ರೀಮಿಯಂ ಕಾಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಹಂಗೆ. ಸರ್ ಇದು 2019 ಮಾಡಲು 25,000 ನೋಡಿದೆ ಸರ್. ಇದು S90. ಓಕೆ, ಇದು 4295 ಹೇಳ್ತಾ ಇದೆ ಸರ್, ನೆಗೋಷಿಯಬಲ್. 4295. ನೆಕ್ಸ್ಟ್ ಒಂದಿದೆ EV ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು EV ಟಾಪ್ ಅಂಡ್ ಡಾರ್ಕ್ ಎಡಿಷನ್ ಇದು. ಫಿಯರ್ಲೆಸ್ ಡಾರ್ಕ್ ಎಡಿಷನ್ ಟಾಪ್ ಅಂಡ್ ವೆಹಿಕಲ್ ಇದು. 2024 ಮಾಡಲು ಸಿಂಗಲ್ ಓನರ್ 40,000 ಓಡಿಸಿದ್ದಾರೆ. Okay. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ EV ಎಲೆಕ್ಟ್ರಿಕ್ ವೆಹಿಕಲ್ ಇದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 1175 ಹೇಳ್ತಾ ಇದೀವಿ. 11,70,000 ಸ್ಲೈಟ್ಲಿ ನೆಗೋಷಿಯಬಲ್. ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಆನ್ ರೋಡ್ ಬಂದು 21 lakhs ಇದೆ ಸರ್. 21 lakhs ಇದೆ ಆನ್ ರೋಡ್. ಓಕೆ, ಜಸ್ಟ್ 1 year ಓಲ್ಡ್ ವೆಹಿಕಲ್. 1 year old ವೆಹಿಕಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೋಂಡಾ ಎಲಿವೇಟ್ ಇದೆ. ಸೊ ಇದು ಬಂದ್ಬಿಟ್ಟು ನಾವೇ ಫಸ್ಟ್ ಟೈಮ್ ಬಂದ್ಬಿಟ್ಟು ಒಂದು ಯೂಸ್ಡ್ ಕಾರ್ ಶೋರೂಮ್ ಅಲ್ಲಿ ನೋಡ್ತಾ ಇರೋದು. ಈ ಗಾಡಿ ಇವ್ರ ಹತ್ರ ಇದೆ, ಕ್ಲಾಸಿಕ್ ಆಟೋಮೋಟಿವ್ಸ್ ಹತ್ರ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇಲ್ಲ, ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 2-3 ಗಾಡಿ ಬಂದಿತ್ತು ಸರ್. ಇದು ಮೂರನೇ ಗಾಡಿ ನಾವು ಸೇಲ್. ಮೂರನೇ ಗಾಡಿ ಸೇಲ್ ಮಾಡ್ತಾ ಇದ್ದೀರಾ? ಎಲ್ಲ ರೀಸೆಂಟ್ ಮಾಡ್ಲೆ. ಇದು 2024 ಮಾಡಲು. ಓಕೆ, ಇದು ಸಿಂಗಲ್ ಓನರ್ 9,000 ನೋಡಿದೆ. ಇದು 9,000 ಮಾತ್ರ ಓಡಿದೆ. 15,65,000 ಹೇಳ್ತಾ ಇದೀವಿ. ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ಫೀಚರ್ಸ್. ಇದರಲ್ಲೂ 360 ಡಿಗ್ರಿ ಕ್ಯಾಮ್ರಾ, ವೈರ್ಲೆಸ್ ಚಾರ್ಜರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಇದು. ಸೊ ನೀವು ಡೈರೆಕ್ಟ್ ಆಗಿ ಇಲ್ಲಿ ಯಾವುದೇ ಕಾರ್ ಪರ್ಚೇಸ್ ಮಾಡಂಗಿದ್ರು ಡೈರೆಕ್ಟ್ ಆಗಿ ಬಂದ್ರೆ ನಿಮಗೆ ಬಂದ್ಬಿಟ್ಟು ಅಲ್ಲಿ ಏನು ಪ್ರೈಸ್ ಆಗಿದ್ದಾರೆ ಅದೇ ಹೇಳ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನಿಮಗೆ ಬಂದ್ಬಿಟ್ಟು ಡಿಸ್ಕೌಂಟ್ ಪ್ರೈಸ್ ಎಲ್ಲ ಸಿಗುತ್ತೆ. ಎಸ್ಪೆಷಲಿ ಸೆಲ್ಟಾಸ್ಗೆ ಆಮೇಲೆ ಹೆಕ್ಟರ್ಗೆ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀಯಾಗಿ ಸಿಗುತ್ತೆ. ಲಿಮಿಟೆಡ್ ಆಫರ್ಸು. ಯಾರಾದರೂ ಬಂದ್ಬಿಟ್ಟು ಈ ಕಾರ್ಸ್ನ ಪರ್ಚೇಸ್ ಮಾಡಬೇಕಿದ್ರೆ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿದ್ವಿ, ನಂಬರ್ಸ್ಗೆ ಕಾಲ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಬೋದು. ಸರ್ ನೆಕ್ಸ್ಟ್ XUV 300 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ XUV 300 22 ಮಾಡಲ್ ಸಿಂಗಲ್ ಓನರು, ಡೀಸೆಲ್, ಬೇಸಿಕ್ ವರ್ಷನ್. ಕಂಪನಿ ಮೇಂಟೈನ್ ಕಾರು. ನಾವು ನಮ್ಮ ಲೀಸಿಂಗ್ ಕಂಪ್ನಿಯಲ್ಲಿ ತಗೊಂಡಿರೋದು. ಕಂಪನಿ ಮೇಂಟೈನ್, ಆನ್ ಟೈಮ್ ಸರ್ವಿಸ್ ಎಲ್ಲ ಕಂಪನಿಲೇ ಆಗಿದೆ. ಓಕೆ, ಇದು ಬಂದು 97,000 ಡೀಸೆಲ್ ಮ್ಯಾನ್ಯುವಲ್ ಗಾಡಿ, ಬೇಸಿಕ್ ವರ್ಷನ್ W4. ಅದಕ್ಕೆ ನಿಮಗೆ 7,95,000 ಹೇಳ್ತೀವಿ. 22 ಮಾಡಲು, 7,95,000 ಸ್ಲೈಟ್ಲಿ ನೆಗೋಷಿಯಬಲ್. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಮಿಂಟ್ ಕಂಡೀಷನ್, ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ನೆಕ್ಸ್ಟ್ ಟಾಟಾ ನೆಕ್ಸಾನ್ ಇದೆ ಸರ್, ಇದ್ರ ಬಗ್ಗೆ ಸರ್ ನೆಕ್ಸಾನ್ 2018 ಮಾಡಲು XZA ಪ್ಲಸ್ ಟಾಪ್ ಅಂಡ್ ಆಟೋಮೆಟಿಕ್ ಪೆಟ್ರೋಲು. ಇದು ಸೆಕೆಂಡ್ ಓನರ್ 60,000 ಓಡಿದೆ. ಓಕೆ, ಇದು ಬಂದು ನಿಮಗೆ 7,75,000 ಆಗುತ್ತೆ.
7,75,000 ಆಗುತ್ತೆ. ಅದರಲ್ಲಿ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯೇಟ್ ಕೂಡ ಮಾಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ. ಸೊ ನೆಕ್ಸ್ಟ್ ನಿಮ್ಮ ಹತ್ರ 2 ಸ್ಕಾರ್ಪಿಯೋ ಇದೆ ಸರ್. ಸರ್ 2 ಸ್ಕಾರ್ಪಿಯೋ S11 ಮ್ಯಾನ್ಯುವಲ್ ಡೀಸೆಲ್ ಇವತ್ತೇ ಬಂದಿರೋ ಗಾಡಿ. ಓಕೆ, ಎರಡೂ ಕಂಪನಿ ಮೇಂಟೈನ್ಡ್ ಕಾರ್ಪೊರೇಟ್ ವೆಹಿಕಲ್ಸ್, ಕಂಪನಿ ಹೆಸರಲ್ಲೇ ಇದೆ. ಎರಡಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿಸಿದೀವಿ, ಕಂಪ್ಲೀಟ್ ಸರ್ವಿಸ್ ಆಗಿದೆ. ಓಕೆ, ಪ್ರೈಸ್ ಬಂದು ಇವತ್ತು ಇಲ್ಲ ನಾಳೆ ಗೊತ್ತಾಗುತ್ತೆ ಸರ್, ಕನ್ಫರ್ಮ್ ಮಾಡ್ತೀವಿ. ಇನ್ನು ಪ್ರೈಸ್ ಬಂದಿಲ್ಲ, ಯಾಕಂದ್ರೆ ಇವತ್ತೇ ಬಂದಿರೋದು. ಕಂಪ್ಲೀಟ್ ಎಲ್ಲ ಚೆಕ್ ಮಾಡ್ಬಿಟ್ಟು ನಾವು ಅಪ್ಡೇಟ್ ಮಾಡ್ತೀವಿ ಸರ್. ಈ ಗಾಡಿ ನಿಮಗೆ ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ. ನಂಬರ್ಸ್ ಕಾಲ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಡೀಟೇಲ್ಸ್ ಇದೆ ಸರ್, ಡೀಟೇಲ್ಸ್ ಬೇಕಾದ್ರೆ ಹೇಳ್ತೀನಿ. ಡೀಟೇಲ್ಸ್ ಹೇಳಿ ಸರ್. 2020 ಮಾಡಲ್ 21 ರಿಜಿಸ್ಟ್ರೇಷನ್ 1,40,000 ಓಡಿದೆ ಸಿಂಗಲ್ ಅಂದ್ರು. ಯಾಕಂದ್ರೆ ಎಲ್ಲ ಕಂಪನಿ ಮೇಂಟೈನ್ ಮಾಡಿರೋ ಗಾಡಿಗಳು, ಕಂಪನಿಲೇ ಓಡಿಸಿರೋ ಗಾಡಿಗಳು. LD ಅಂತ LD ಆಟೋಮೆಟಿಕ್ ಕಾರ್ಪೊರೇಟ್ ಕಂಪನಿಯಿಂದ ತಗೊಂಡಿದ್ದೀವಿ. ಸಿಂಗಲ್ ಓನರು, ರೆಕಾರ್ಡೆಡ್ ಮೈಲೇಜ್ 140 ಓಡಿದೆ. ಪ್ರೈಸಿಂಗ್ ನಾನು ಕನ್ಫರ್ಮ್ ಮಾಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದಿದೆ ಸರ್, ಇನ್ನೊಂದು ಇದನ್ನು 2020 ಮಾಡಲು ಸಿಂಗಲ್ ಓನರ್ ಇದು. ಇದು 2 lakhs ರೆಕಾರ್ಡೆಡ್ ಮೇಲೆ ಸರ್. ನಮ್ಮ ಹತ್ರ ಆಕ್ಸಿಡೆಂಟ್ ಮೀಡಿಯಾ ಟೆಂಪರಿಂಗ್ ಗಾಡಿ ಎಲ್ಲ ಮಾರಲ್ಲ, ಏನಿದೆ ಅದನ್ನ ಕಂಪ್ಲೀಟ್ ಮೆನ್ಷನ್ ಮಾಡ್ತೀವಿ. 2 lakhs ರೆಕಾರ್ಡೆಡ್, ಕಂಪನಿ ಮೇಂಟೈನ್ಡ್, ಆನ್ ಟೈಮ್ ಸರ್ವಿಸ್ ಇದೆ. ಒಂದು ನೆಟ್ಟೋದ್ರು ಯಾರು ಜೋಬಿಂದ ಹಾಕ್ಬೇಕಾಗಿರಲ್ಲ, ಕಂಪನಿಯವರೆಲ್ಲ ಆನ್ ಟೈಮ್ ಸರ್ವಿಸ್ ಮಾಡಿರ್ತಾರೆ. ವಿತ್ ಸರ್ವಿಸ್ ಎಷ್ಟು ಅವೈಲೇಬಲ್. ಇದ್ರದ್ದು ಪ್ರೈಸ್ ಬರಬೇಕು. ನಾನು ವಿಡಿಯೋ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ಕನ್ಫರ್ಮ್ ಮಾಡ್ತೀನಿ ಪ್ರೈಸ್. ಅಲ್ಲೊಂದಿದೆ ಸರ್ ಹಂಗೆ. ಸರ್ ಇದು ನ್ಯೂ ಶೇಪು ಸ್ಕಾರ್ಪಿಯೋ N-Line ಡೀಸೆಲ್ ಆಟೋಮೆಟಿಕ್. ಇದು ಹೊಸ ಸ್ಟಾಕು, ನಿಮ್ದು ಹಳೆ ವಿಡಿಯೋದಲ್ಲಿ ಇಲ್ಲ ಈ ಗಾಡಿದು. ಇದು 22 ಮಾಡಲು, ಸೆಕೆಂಡ್ ಓನರ್ ಇದು. ಇದು ಬಂದು ನಿಮಗೆ ಇದರಲ್ಲಿ ಹೊಸ ಟೈರ್ಸು ಸರ್, ಬೇಕಾದ್ರೆ ತೋರಿಸಿ, ಸ್ಟಿಕರ್ಸ್ ಇದೆ. ಹೊಸ ಟೈರ್ಸ್ ಮತ್ತೆ ಹೊಸ ಬ್ಯಾಟ್ರಿ ಹಾಕ್ಸಿದೀವಿ. ಸೆಕೆಂಡ್ ಓನರ್ 59,000 ರೆಕಾರ್ಡೆಡ್ ಮೈಲೇಜ್ ಇದು. Z8L ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಗಾಡಿ ಇದು, ಆಟೋಮೆಟಿಕ್ ಡೀಸೆಲ್. 18,45,000 ನೆಗೋಷಿಯಬಲ್ ಆಗುತ್ತೆ. 18,45,000 ನೆಗೋಷಿಯಬಲ್. 26 lakhs ಆನ್ ರೋಡ್ ವೆಹಿಕಲ್ ಅದು. ಸೊ ಫ್ರೆಂಡ್ಸ್, ನೀವು ಹಂಗೆ ನೋಡ್ತಾ ಇದ್ರೆ MG ಗ್ಲಾಸ್ಟರ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಸೊ 2 ಕಲರ್ ಅಲ್ಲಿ ಇವ್ರ ಹತ್ರ ಅವೈಲೇಬಲ್ ಇದೆ. ಒಂದು ಬಂದ್ಬಿಟ್ಟು ವೈಟ್, ಇನ್ನೊಂದು ಬಂದ್ಬಿಟ್ಟು ರೆಡ್ ಅಲ್ಲಿ ಅವೈಲೇಬಲ್ ಇದೆ. ರೆಡ್ ಅಂದ್ರೆ ಮರೂನ್ ಕಲರ್. ಸೊ ಈ ವೈಟ್ ಡೀಟೇಲ್ಸ್ ಹೇಳಿ ಸರ್ ಫಸ್ಟ್. ಸರ್, ನಮ್ಮ ಹತ್ರ 6 ಗಾಡಿ ಇತ್ತು ಗ್ಲಾಸ್ಟರ್, ಎಲ್ಲ ಸೋಲ್ಡು. ಇದೊಂದು ರೀಸೆಂಟ್ ಆಗಿ ಬಂದಿದೆ. ಇದೊಂದು ಗಾಡಿ ಇದೆ, 2 ಗಾಡಿ ಇದೆ ಇವಾಗ. ಇದು ಬಂದು ಸರ್ 4x2 ಆಟೋಮೆಟಿಕ್ ಡೀಸೆಲ್ ಸಿಂಗಲ್ ಓನರು. ಸರ್ ಇದು 3645 ಹೇಳ್ತಾ ಇದೆ. 2023 ಮಾಡಲ್ ಇದು. ಓಕೆ, ಆಟೋಮೆಟಿಕ್ ಡೀಸೆಲ್ ಸ್ಯಾವಿ ವರ್ಷನ್ ಇದು, ಫುಲ್ಲಿ ಲೋಡೆಡ್. ಇದು 3645 ಹೇಳ್ತಾ ಇದೀವಿ. 52 lakhs ಅವಾಗನೇ ಇತ್ತು ಸರ್ ಆನ್ ರೋಡ್ ವೆಹಿಕಲ್. ಓಕೆ, ಟಾಪ್ ಎಂಡ್ ಆಟೋಮೆಟಿಕ್. ನೆಕ್ಸ್ಟ್ ಅದು ಸರ್. ಸರ್ ಇದು 4x4 ಟ್ವಿನ್ ಟರ್ಬೋ ಶಾರ್ಪ್. ಸಾರಿ ಇದು 4x4 2020 ಮಾಡಲ್ 21 ರಿಜಿಸ್ಟ್ರೇಷನ್ 29,000 ಓಡಿದೆ. ಇದು 30,95,000 ಹೇಳ್ತಾ ಇದೀವಿ ಸರ್. 30,95,000 ನೆಗೋಷಿಯಬಲ್. ಇದೆಲ್ಲ ಮಸಾಜ್ ಸೀಟ್ಸು ಮತ್ತೆ ಪ್ಯಾನೋರಾಮಿಕ್ ಸನ್ ರೂಫ್ ಎಲ್ಲ ಟಾಪ್ ಎಂಡ್ ವರ್ಷನ್ ಬರುತ್ತೆ. ಅದರಲ್ಲಿ ಅಡಾಸ್ ಬರುತ್ತೆ, ಇದ್ರಲ್ಲಿ ಅಡಾಸ್ ಒಂದು ಇರಲ್ಲ ಅಷ್ಟೇ. ಇದು ಶಾರ್ಪ್ ಇದು. ನೆಕ್ಸ್ಟ್ 4x4 ಕಿಯಾ ಕಾರ್ನಿವಲ್ ಇದೆ. ಸೊ ಇದ್ರ ಬಗ್ಗೆ ಹಂಗೆ ಡೀಟೇಲ್ಸ್ ಹೇಳಿ ಸರ್. ಕಾರ್ ಕಂಡೀಷನ್ ನೋಡ್ಬೋದು ನೀವು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಹಂಗೆ. ಸರ್ ಇದು ಕಾರ್ನಿವಲ್, ಇದು ಲಿಮೋಸಿನ್ ಟಾಪ್ ಎಂಡ್ ಗಾಡಿ, ಆಟೋಮೆಟಿಕ್ ಡೀಸೆಲ್. 2020 ಮಾಡಲು, ಸೆಕೆಂಡ್ ಓನರು. ಇದು ನಮ್ಮ ಹತ್ರನೇ ತಗೊಂಡಿರೋ ಕಸ್ಟಮರ್ ಮತ್ತೆ ನಮಗೆ ವಾಪಸ್ ಕೊಟ್ಟಿದ್ದಾರೆ. 55,000 ಓಡಿದೆ. ಓಕೆ, 26,75,000 ಹೇಳ್ತಾ ಇದೀವಿ. 26,75,000 ನೆಗೋಷಿಯಬಲ್. ಇವಾಗ ನಿಮ್ಗೆ ಗೊತ್ತಿರಬಹುದು 83 lakhs ಆನ್ ರೋಡ್ ಕಾರ್ನಿವಲ್. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ. ಇದು ರೀಸೆಂಟ್ ಆಗಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬಂದು ನೀವು ಆರಾಮಾಗಿ ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ತಗೊಬೋದು. ಗಾಡಿ ಕಂಡೀಷನ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ. ನೆಕ್ಸ್ಟ್ ಒಂದು ರೇಂಜ್ ರೋವರ್ ಕೂಡ ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2012. ಓಕೆ, ಸೆಕೆಂಡ್ ಓನರು 24,000 ಓಡಿದೆ. ಹೋಗಿದ್ದು. ಓಕೆ, ಇದು ನಿಮಗೆ 41,95,000 ಹೇಳ್ತಾ ಇದೀವಿ ಸರ್. 41,95,000 ಹೋಗು. ಈಗ ನಿಮಗೆ 3.2 ಏನೋ ಇದೆ ಆನ್ ರೋಡ್. ನಿಮಗೆ ಅವ 2012 ಮಾಡೋದ್ರಿಂದ 41,95 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಓಕೆ, ನೆಕ್ಸ್ಟ್ ಹಂಗೆ ಬಂದ್ರೆ ಫೋಕ್ಸ್ ವ್ಯಾಗನ್ ಟೈಗನ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಟೈಗನ್ 1 ಲೀಟರ್ ಹೈಲ್ಯಾಂಡ್ TSI ಇಂಜಿನ್, ಸಿಂಗಲ್ ಓನರು, 2023 ಮಾಡಲು, 16,000 ಓಡಿದೆ. ಓಕೆ, 16,000 ರೆಕಾರ್ಡೆಡ್ ಮೈಲೇಜು. ಈಗ ಪ್ರೈಸ್ ರಿವೈಸ್ ಮಾಡಿದೀವಿ ಆಲ್ಮೋಸ್ಟ್ ಎಲ್ಲ ಗಾಡಿಗೂ. ಇದು ನಿಮಗೆ 14,65,000 ಹೇಳ್ತಾ ಇದೆ. 14,65,000 ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಲ್ಲ. 19,50,000 ಹೊಸ ಗಾಡಿ. ಓಕೆ, ನೆಕ್ಸ್ಟ್ ಸರ್ ಟೊಯೋಟಾದಲ್ಲಿ ಇದೆ. ಸರ್ ಇದು ಸೋಲ್ಡ್. ಓಕೆ, ಇದು 2024 ಮಾಡಲ್. ಇದು ಜಸ್ಟ್ 9,000 ಓಡಿತ್ತು. ಮೈಲ್ಡ್ ಹೈಬ್ರಿಡ್ ಗಾಡಿ. ಇವತ್ತು ಬೆಳಗ್ಗೆ ಸೋಲ್ಡ್ ಆಯ್ತು ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಅಲ್ಟ್ರಾಸ್
ಹಾ. ಇದು ಆಲ್ಮೋಸ್ಟ್ ಆಲ್ ನಿಮ್ಗೆ 2 ವಿಡಿಯೋದಲ್ಲೂ 2 ವೈಟ್ ಗಾಡಿ ತೋರಿಸಿದ್ದೆ, ಅದು 2 ವೈಟ್ ಗಾಡಿ ಸೋಲ್ಡ್ ಔಟ್. ಆದ್ಮೇಲೆ ಇನ್ನೊಂದು ವೈಟ್ ಗಾಡಿ ಬಂತು, ಅದನ್ನು ಸೋಲ್ಡ್ ಔಟ್. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ 2021 ಮಾಡಲ್, ಸಿಂಗಲ್ ಓನರ್ 4 ವೀಲ್ ಡ್ರೈವ್ ಸರ್. Okay. ಸರಿ, ಸೆಕೆಂಡ್ ಓನರ್ 4 ವೀಲ್ ಡ್ರೈವ್. ಇದು ಬಂದು ನಿಮಗೆ 26 lakhs ನೆಗೋಷಿಯಬಲ್ ಹೇಳ್ತಾ ಇದೀವಿ. 26 lakh ನೆಗೋಷಿಯಬಲ್. ನೆಗೋಷಿಯಬಲ್. ನೆಕ್ಸ್ಟ್ ಟಾಟಾ ಸಫಾರಿ ಒಂದು ಇದೆ ಇವ್ರ ಹತ್ರ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಜಸ್ಟ್ ಇವಾಗ ಬಂದಿರೋ ಗಾಡಿ ಇದು. Okay. ಇದು 2021 ಮಾಡಲ್, ಮ್ಯಾನ್ಯುವಲ್. ನಾವು ಜಾಸ್ತಿ ಮ್ಯಾನ್ಯುವಲ್ ತಗೊಳ್ಳೋದ, ಬಟ್ ಇದೊಂದು ಗಾಡಿ ಬಂದಿದೆ ಇವಾಗ. ಮ್ಯಾನ್ಯುವಲ್ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಇದು 64,000 ಓಡಿದೆ. ರೆಕಾರ್ಡೆಡ್ ಮೈಲೇಜ್ ZX ಪ್ಲಸ್ ಟಾಪ್ ಎಂಡ್. ನಿಮ್ಗೆ ನೋಡಬಹುದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಮತ್ತೆ ಸನ್ ರೂಫ್ ಎಲ್ಲ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ. ಇದು ನಿಮಗೆ 1695 ಹೇಳ್ತಾ ಇದೀವಿ ಸರ್. 1695 ಸ್ಲೈಟ್ಲಿ ನೆಗೋಷಿಯಬಲ್. ನೆಗೋಷಿಯಬಲ್ ಸರ್. ಕಾರು ಹಾ. 4x4 ಆಟೋಮೆಟಿಕ್ ಡೀಸೆಲ್ 22 ಮಾಡಲು, 43,000 ರಿವನು. ಓಕೆ. ಸಿಂಗಲ್ ಓನರು, ಸಾಫ್ಟ್ ಟಾಪ್, 4x4 ಆಟೋಮೆಟಿಕ್ ಡೀಸೆಲ್, 15,45,000 ನೆಗೋಷಿಯಬಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ, ವೆಹಿಕಲ್ ಇಸ್ ಇನ್ ಮಿಂಟ್ ಕಂಡೀಷನ್ಸ್. ಓಕೆ. ಸೊ ನೆಕ್ಸ್ಟ್ ಸರ್ ಬಲೆನೋ ಒಂದಿದೆ ಸರ್. ಬಲಿನೋ ಇದು ಆಲ್ಫಾ ಆಟೋಮೆಟಿಕ್ ಪೆಟ್ರೋಲ್. Okay. ಇದು ಸೆಕೆಂಡ್ ಓನರ್, 34,000 ರೆಕಾರ್ಡೆಡ್ ಮೈಲೇಜ್. ಅಂದ್ರೆ ಫಾದರ್ ಟು ಸನ್ ಟ್ರಾನ್ಸ್ಫರ್ ಆಗಿರೋ ವೆಹಿಕಲ್. ಓಕೆ. ಇದು ಬಂದು 6,95,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ. ಸೊ ನೆಕ್ಸ್ಟ್ ಸರ್ ಲಾಸ್ಟ್ ಒಂದು BMW ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. BMW 2020 ಮಾಡಲು ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಓಕೆ. ಸಿಂಗಲ್ ಓನರು 32,000 ನೋಡಿದೆ. ಓಕೆ. 28,45,000 ಹೇಳ್ತಾ ಇದ್ವಿ. ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್? ಹಾಂ ಸರ್. ಓಕೆ. ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ನೀವೆಲ್ಲಿ ಥರನೇ ಅದೇ ಪ್ರೈಸಲ್ಲಿ ಮಾಡ್ಕೊಡಿ ಸರ್ ಅವ್ರಿಗೆ. 100% ನಮ್ಮ ಫಿಕ್ಸ್ ಪ್ರೈಸ್ ಏನಿದೆ ಅದ್ರ ಮೇಲೆ 10,000 to 15,000 ಡಿಸ್ಕೌಂಟ್ ಕೊಡಿಸ್ತೀನಿ. ಎಸ್ಪೆಷಲಿ ಯೂಟ್ಯೂಬ್ ಕಡೆಯಿಂದ ಬಂದರೆ. ಪ್ಲಸ್ ಅದೇ ನಾವೇನು ಆಫರ್ ಮಾಡಿದ್ವಲ್ಲ, ಹೆಕ್ಟರ್ ಮತ್ತು ಸೆಲ್ಟೋಸ್ ವೆಹಿಕಲ್ ತೊಗೊಂಡವರಿಗೆ ಫುಲ್ ಟ್ಯಾಂಕ್ ಫ್ಯೂಯಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ ನೀವು ಅವ್ರಿಗೆ ಹೇಳಿದ್ರೆ ಮಾತ್ರನೇ ನಿಮಗೆ ಹೆಕ್ಟರು ಮತ್ತು ಸೆಲ್ಟಾಸ್ ಗಾಡಿ ನೀವು ಪರ್ಚೇಸ್ ಮಾಡಿದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಆಗಿ ಸಿಗುತ್ತೆ. ಪ್ಲಸ್ ನಿಮಗೆ ಅಡಿಷನಲ್ ಡಿಸ್ಕೌಂಟ್ಸ್ಗಳನ್ನು ಇವ್ರು ಮಾಡಿಕೊಡ್ತಾರೆ. ಸೊ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.